ಡಾಕ್ಟರ್ ಇವತ್ತು ನನಗೆ ಅಡ್ಮಿಟ್ ಆಗಕ್ಕೆ ಹೇಳಿದ್ದಾರೆ. ನಮ್ಮ ಹಾಸ್ಪಿಟಲ್ಲಿ ಏನು ಲಿಸ್ಟ್ ಕೊಟ್ಬಿಟ್ಟಿದ್ರು, ಏನೇನು ತೊಗೊಂಡು ಬರಬೇಕು. ಕೇಳಿಸ್ಕೋ ನೋಡು, ಲಡ್ಡು 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 ಅಂತಿದೆ. ಬಾಯಿ ಲಡ್ಡು ಅಂತ ಇದ್ದಾಳೆ, ನೀನು ಲಡ್ಡು ಲಡ್ಡು ಅಂತ ಇದೆ. ಬಾ ಕಿವಿ ಕೊಡು, ಕಿವಿ ಕೊಡು, ಕಿವಿ ಇಡು. ಎಷ್ಟೈತೆ? 2 ಒಂದೇ ಕಣ ಇರೋದು. ಒಂದು ಅನ್ಬೇಕು. ಇವಾಗ ನಾವು ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದು ಐಟಮ್ಸ್ ಬೇಕಿತ್ತು, ಸೊ ಅದನ್ನು ತರಕ್ಕೆ ಹೋಗ್ತಾ ಇದ್ದೀವಿ. ಹಿಂಗೆ ತಾನೆ ಮೇಬಿ ಕರೆಕ್ಟು, ನಂಗೆ ಗೊತ್ತಿಲ್ಲ. ಸುಂದರಿ 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 ಸುಂದರಿನ ಸುಂದರ ಮೋಡಿಯ ವಶಿನೋಲುವೆಯ, ಅದೇ ಸಾಂಗ್ ನೆನಪು ಬರ್ತಾ ಇದೆ. ಇದನ್ನು ಹಾಕೊಂಡು ಸ್ಟೈಲ್ ಆಗುತ್ತೆ ಅಂತ ನೋಡ್ತಾ ಇರೋದು ಕನ್ನಡಿ ಮುಂದೆ ನಾನು ಒಬ್ಬಳೆ ಅನಿಸುತ್ತೆ. ಇಲ್ಲೇ ಶೆಕೆ, ಇದನ್ನೆಲ್ಲ ಹಾಕೋಬೇಕಾ ಅನಿಸುತ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ಡೇ. ಏನು ಅಂದರೆ ಡಾಕ್ಟರ್ ಇವತ್ತು ನನಗೆ ಅಡ್ಮಿಟ್ ಆಗಕ್ಕೆ ಹೇಳಿದ್ದಾರೆ. ಸೊ ಅವರು ವೆಯ್ಟ್ ಮಾಡಿದ್ರು 39 ವೀಕ್ಸ್ವರೆಗೂ ನನಗೇನು ಪೇಯ್ನ್ ಬಂದಿಲ್ಲ. ಇನ್ನೊಂದು 4 ಡೇಸ್ ಹೋದರೆ ನಾನು 9 ಮಂತ್ಸು ಫುಲ್ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಏನೋ ಗೊತ್ತಿಲ್ಲ, ಮೇ ಬಿ ನನ್ನ ಮಗುಗೆ ಪಾಪ ಅಮ್ಮಗೆ ಪೇಯ್ನ್ ಕೊಡೋದು ಬೇಡ ಅಂತ ಇದೆಯೋ ಏನೋ ಗೊತ್ತಿಲ್ಲ. ಇನ್ನೂ ಪೇಯ್ನ್ ಏನೂ ನಂಗೆ ಸ್ಟಾರ್ಟ್ ಆಗಿಲ್ಲ. ಅಂದರೆ ಲೈಟಾಗಿ ಆಗ್ತಾಯಿತ್ತು, ಒಂದು 2 ವೀಕ್ಸಿಂದ ಕಾಂಟ್ರಾಕ್ಷನ್ ಆಗ್ತಿತ್ತು. ಅದು ಬಿಟ್ಟರೆ ಜಾಸ್ತಿ ಪೇಯ್ನು ಆ ಥರ ಎಲ್ಲ ಏನೂ ಆಗಿಲ್ಲ. ಸೊ ಇವತ್ತು ಚೆಕಪ್ ಆ್ಯಕ್ಚುಲಿ ಮೊನ್ನೆ ಹೋಗಿದ್ವಿ 3 ಡೇಸ್ ಬ್ಯಾಕ್. 1 ವೀಕಿಗೆ ಬರೋಕ್ಕೆ ಹೇಳ್ತಾಯಿದ್ರು. ಸೊ ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ಕೆಳಗಡೆ ಬರ್ತಾಯಿದೆ. ಸೊ 3 ಡೇಸ್ಗೆ ಒಂದ್ಸಲ ಬನ್ನಿ ಅಂತಂದರು. ಸೊ ಇವತ್ತು ಹೋಗಿದ್ವಿ, ಅಡ್ಮಿಟ್ ಆಗಿಬಿಡಿ ಅಂತ ಹೇಳಿದ್ರು. ಸೊ ವಿ ಥಾಟ್ ಓಕೆ ಅಡ್ಮಿಟ್ ಆಗೋಣ. ಟುಡೇ ಇಸ್ 11. ಸೊ ಒಳ್ಳೇದಾಗಲಿ ಅಂತ ಪ್ರೇ ಮಾಡಿಕೊಂಡು ಇವತ್ತು ಅಡ್ಮಿಟ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಇಬ್ಬರು ಹೆಂಗೆ ಅನಿಸ್ತಿದೆ? ನಾನು ಒಬ್ಬಳೇ ಅಡ್ಮಿಟ್, ನನ್ನ ಜೊತೆ ಹಿಂಗೆ ಬರ್ತಿರ್ತಾನೆ. ಹೆಂಗೆ ಅನಿಸ್ತಿದೆ? ಎಷ್ಟು ಖುಷಿ ಇದೆ, ಎಷ್ಟು ನರ್ವಸ್ ಇದೆ? ಮಿಕ್ಸ್ಡ್ ಫೀಲಿಂಗ್. ಏನಾಗುತ್ತೆ ಎತ್ತ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಇದೆ. ಭಯ ಇದೆ, ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ, ಏನಾಗುತ್ತೋ ಅನ್ನೋದಿದೆ, ಏನೇನೆಲ್ಲ ಆಗ್ಬೋದು ಅನ್ನೋದಿದೆ, ಎಲ್ಲನೂ ಇದೆ. ಸೊ ಹೇಳಕ್ಕೆ ಬರ್ತಾಯಿಲ್ಲ, ಇದಿದೆ ಫೀಲಿಂಗು ಅಂತ ಹೇಳಕ್ಕೆ ಬರ್ತಾಯಿಲ್ಲ. ನಾನು ಸದ್ಯಕ್ಕೆ ಏನು ತಲೆಗೆ ಹಾಕೊಂಬಾರ್ದು ಅಂದ್ಬಿಟ್ಟು ಸ್ವಲ್ಪ ಏನು ಯೋಚನೆ ಮಾಡ್ತಿಲ್ಲ. ಸೊ ಇದು ಒಂದು ನಮ್ಮ ಮೆಮೊರೀಸ್ಗೆ ಇದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹೋಗಿ ನಾನು ಇದನ್ನು ಬೇಗ ಎಡಿಟ್ ಮಾಡಿ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ಆರಾಮಾಗಿದ್ದಾಗಲೇ ಎಡಿಟ್ ಮಾಡೋಕ್ಕಿಲ್ಲ, ಇಲ್ಲ ಅಲ್ಲೊಂದು ಕೈಯೋ ಅಂತ ಬರ್ತದೆ. ಕೈಯೋ ಜಾಗದಲ್ಲಿ ಇದೊಂದು ಎಡಿಟ್ ಮಾಡ್ಕೊಂಡು ಕುಂತ್ಕೊಂತಾನೆ ಅಂತ. ಸರ್ ನೋಡೋಣ ಇದನ್ನು ಯಾವಾಗ ನಾನು ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ ಅಂತ. ಏನು ನೋಡಬೇಕು? ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ ನೋಡೋಕೆ ಅಂತ ಅಂತ ಈಗ ಅದೇ ಕೈಯಲ್ಲಿ ಇದು ಮಸಾಜರ್ ಡೆಕ್ಯಾಥ್ಲಾನ್ ಅಂತ ತಗೊಂಡು ನೋವು ಬರುತ್ತಲ್ವ, ಅದು ಇದು ಆ ಪೇನ್ಗೆ ಯೂಸ್ ಆಗುತ್ತೆ ಅಲ್ವ ಗೊತ್ತಿಲ್ಲ. ಜಸ್ಟ್ ತೊಗೊಂಡಿದ್ದೀನಿ. ಕಾಲೆಲ್ಲ ನಮ್ಗೆ ಜಾಸ್ತಿ ನೋವು ಬರುತ್ತೆ ಅವಾಗ ಒಂದೊಂದ್ಸಲ. ಸೊ ಬೇಕಾಗುತ್ತೆ. ಇದೆಲ್ಲ ಇಟ್ಕೊಂಡಿದ್ಯಾ? ಇದರಲ್ಲಿ ಹಾಸ್ಪಿಟಲ್ಗೆ ಏನೇನು ಬೇಕು, ನಮ್ಮದು ಪ್ರೀವಿಯಸ್ ಸ್ಕ್ಯಾನ್ ಆಗಿರ್ಬೋದು ಎಲ್ಲ ಫಸ್ಟ್ ಮಂತಿಂದ ಏನೇನು ಇದೆ ಅದೆಲ್ಲ ಫುಲ್ ಫೈಲ್ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಏನೇನು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ ಅದನ್ನು ಇಟ್ಕೊಂಡಿದ್ದೀನಿ.
ಸ್ವಲ್ಪ ಟಿಶ್ಯೂಸ್ ಇಟ್ಕೊಂಡಿದ್ದೀನಿ, ಹೇರ್ ಟೈಸ್ ಇಟ್ಕೊಂಡಿದ್ದೀನಿ. ಹೇರ್ ಟೈಸ್ ಇಟ್ಟಿದ್ದು ನಾನು. ಹೇರ್ ಟೈಸ್ ಅದೇ ಏನೇನು ಇಟ್ಟಿದ್ದೀನಿ. ನಾನು ಇಟ್ಟಿದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಬ್ಯಾಗಲ್ಲಿ ಅಷ್ಟೇ ಇರೋದು. ಇನ್ನೊಂದು ಬ್ಯಾಗ್ ತೊಗೊಂಬರ್ತೀನಿ, ಒಂದು ನಿಮಿಷ. ಇದು ಆ ಬ್ಯಾಗಲ್ಲಿ ಇಟ್ಕೊಳ್ಳೋಣ. ಇದರಲ್ಲಿ ಹಾಕ್ಕೊಂಡ್ರೆ ನಾನು ಈ ಬ್ಯಾಗಲ್ಲಿ ಬಂದು ಮೈ ಹಾಸ್ಪಿಟಲ್ ಬ್ಯಾಗ್, ಒನ್ ಪೇರ್ ಆಫ್ ಸಾಕ್ಸ್, ಸ್ವೆಟರ್, ಆಮೇಲೆ ಇವಾಗ ತೋರಿಸಿದ್ನಲ್ಲ ಅದೇನಂತಾರೆ ಗೊತ್ತಿಲ್ಲ, ಸ್ಕಾರ್ಫ್. ಹಾಂ, ಸ್ಕಾರ್ಫ್. ಆಮೇಲೆ ಫೀಡಿಂಗ್ ಡ್ರೆಸ್ಸಸ್ ಒಂದು 2 ಇಟ್ಕೊಂಡಿದ್ದೀನಿ. ಫೀಡಿಂಗ್ ಡ್ರೆಸ್ಸಸ್ ಒಂದು 2 to 3 ಇಟ್ಕೊಂಡಿದ್ದೀನಿ. ಆಮೇಲೆ ನೈಟ್ ಪ್ಯಾಂಟ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಪ್ಯಾಂಟೀಸ್, ಅದಾದಮೇಲೆ ಅಷ್ಟೇ ಟವಲ್ಸ್, ಅದು ಇದು ಅಷ್ಟೇ. ಅಷ್ಟು ಫೇಸ್ ವಾಶ್ ಎಲ್ಲ ಇಟ್ಕೋಬೇಕು. ಅದೊಂದು ಇಟ್ಕೊಂಡು ಬ್ರಷ್ ಇಟ್ಕೋಬೇಕು. ನನಗೊಂದು ಬ್ರಷ್ ತರಬೇಕು. ನಾನು ಇವಾಗ ಬ್ಲಿಂಕಿಟಲ್ಲಿ ಬುಕ್ ಮಾಡೋಣ ಅಂತ ಹೋದೆ, ಇನ್ನೇನೋ ನೋಡ್ಕೊಂಡು ಮರ್ತುಬಿಟ್ಟೆ. ಇನ್ನೇನು ನನ್ನ ಮಗ ಬರ್ತದೆ, ಆ ಮಗನೂ ಅಷ್ಟೇ ಇನ್ನೇನೋ ಮಾಡೋಣ ಅಂತದೆ ಮಗಿಗೆ, ಅಲ್ಲಿ ನೋಡ್ಕೊಂಡು ಕುಂತ್ಕೊಂಬಿಟ್ಟೆ ಅಂತ ಮಗನ ಮರ್ತುಬಿಟ್ಟು ಅದು ಮ್ಯಾ ಅಂತ ಅನ್ಕೊಂಡು ಹಂಗಂಗೆ ಸುಮ್ಮನೆ ಹೊಡ್ಬೇಕು. ಅವಾಗ ನಿಮ್ಮ ಮುಖ ತೋರಿಸಿ, ನಿಮ್ಮ ಎಕ್ಸ್ಪ್ರೆಷನ್ ಹೆಂಗೆ ಅಂತ ಗೊತ್ತಾಗಲಿ ನಮ್ಮ ಜನಕ್ಕೆ. ಸೊ ದಿಸ್ ಇಸ್ ಮೈ ಬ್ಯಾಗ್. ಇನ್ನು ಪಾಪು ಬ್ಯಾಗಲ್ಲಿ ಏನಿದೆ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಇದು ಏನಂತಾರೆ, ವರ್ಕ್ ಮಾಡಿದಾಗಲ ಅದೇನಂತಾರೆ, ನಂಗೆ ವಾಂತಿ ಮಾಡಿದಾಗ ಅಂತ ಕನ್ನಡದ ಹೇಳು, ಪರವಾಗಿಲ್ಲ. ಇಂಗ್ಲೀಷ್ ವರ್ಡ್ ನಮಗೆ ಬರೋಕ್ಕಿಲ್ಲ. ಅದೇ ಹಾಲು ಕುಡ್ದಾಗ ಇಲ್ಲೆಲ್ಲ 2ನೇ ಕ್ಲಾಸ್ ಫೇಲು. ಇಲ್ಲ, UKG ಫೇಲು. ಇಲ್ಲೆಲ್ಲ ಬರುತ್ತಲ್ಲ ಅದೆಲ್ಲ ಒರ್ಸೋಕ್ಕೆ ಒಂದು 3 ನ್ಯಾಪ್ಕಿನ್ಸ್ ತೊಗೊಂಡಿದ್ದೀನಿ. ಆಮೇಲೆ ಕ್ಯಾಪ್ ಒಂದು 2 ತೊಗೊಂಡಿದ್ದೀನಿ. ಆಮೇಲೆ ಕಾಲಿಗೆ ಕೈಗೆ ಎಲ್ಲ ಹಾಕೋಕ್ಕೆ ಒಂದು 2 ಪೇರ್ ಆಫ್ ತೊಗೊಂಡಿದ್ದೀನಿ. ನಮ್ಮ ಹಾಸ್ಪಿಟಲ್ಲಿ ಏನು ಲಿಸ್ಟ್ ಕೊಟ್ಬಿಟ್ಟಿದ್ರು, ಏನೇನು ತೊಗೊಂಡು ಬರಬೇಕು, ಮದರ್ ಕಿಟ್ ಏನೇನು ಇರಬೇಕು, ಬೇಬಿ ಕಿಟ್ಸ್ ಏನೇನು ಇರಬೇಕು ಅಂತ. ಸೊ ಅದರಲ್ಲಿ ಮೆನ್ಷನ್ ಮಾಡಿದ್ರು ಟೈಮ್ ಸಾಫ್ಟ್ ಥರ ಎಲ್ಲ, ಟೈಮ್ ಥರದ್ದು ಮಾತ್ರ ತೊಗೊಂಬರ್ಬೇಕು. ಈ ಬಟನ್ಸ್ ಥರದ್ದೆಲ್ಲ ತೊಗೊಂಬರ್ಬಿಡಿ ಅಂತ. ಸೊ ಇವಾಗ ಯಾರೋ ಬಂದಿದ್ದೀನಿ. ಬಂದರು ಅತ್ತೆ ಬಂದರು. ಇಲ್ಲೇ ಬಂದ್ಬಿಟ್ಟಿದ್ದೀರಾ? ಅಡ್ಮಿಟ್ ಆದಾಗ ಬರ್ಬೇಕು ತಾನೆ. ಅಡ್ಮಿಟ್ ಆದಾಗ ನಿಮ್ಮ ಗಂಡ ಇರ್ತಾರಲ್ಲ. ಇವಾಗ ಊಟ ಆಯಿತು, ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ದೇವ್ರ ದೀಪ ಹಂಚ್ಬಿಟ್ಟು ಎಲ್ಲ ಹ್ಯಾಕ್ ಮಾಡ್ಕೊಂಡು ಹೋಗೋದು. ಬನ್ನಿ ದೀಪ ಹಂಚ್ಬೇಡ. ಆಯ್ತೈತೆ. ಹಂಗೆ ನಂಗೆ ಮಾಡು. ಮಾಡ್ಕೊಂಡು ಒಳ್ಳೆ ರೀತಿ ಮಗನ ಕರ್ಕೊಂಡು ಎಲ್ಲರ ಹತ್ರ ಎದ್ಕೊಂಬ ಆಯ್ತಾ. ದೇವರಿದ್ದಾನೆ ಕಲ್ಕೊಟ್ಟೆ ಹಚ್ಚಿ ಮೊದಲೇ ಹೇಳಿದಂತೆ ಏನು ತೊಂದರೆ ಆಗ್ತದೆ ಅಂದರೆ ಸರಿ ಬಂದು ಏನು ರೀಲ್ಸ್ ಮಾಡಬೇಕು ಅಂತಿದ್ದೆ ನೀನು? ರೀಲ್ಸ್ ಮಾಡಬೇಕು ಅನ್ಕೊಂಡೆ. ಯಾವ ರೀಲ್ಸ್? ಅದೇ ಸುಮ್ಮನೆ ಹಿಂಗೆ ನಡ್ಕೊಂಡು ಚಾಹೆ ಸುಖ ಹೋ ಚಾಹೆ ದುಃಖ ಹೋ ಮಾಡೋಣ ಅನ್ಕೊಂಡೆ. ಇನ್ನೇನು ಅಲ್ಲಿ ಇಟ್ಟು ಫೋನ್ ಇಟ್ಟು ಸೆಟ್ ಮಾಡಿದ್ವಿ ಅಷ್ಟೇ. ಬನ್ನಿ NST ಹಾಕೋಣ ಅಂತ ಕರೆದು ಅದೆಲ್ಲ ನೋವನ್ನ ಕೊಟ್ಟರೆ ಇದು ಕೊಟ್ಟರೆ ಇದೆಲ್ಲ ನೋವುತ್ತೆ. ಕಂಟಿನ್ಯೂಸ್ ಹೋಗ್ತಾ ಇರುತ್ತಲ್ಲ ಅದಕ್ಕೆ.